ಅವಂತಂತೂ ಅಲ್ಲ. ಎಷ್ಟನೇ ಕ್ಲಾಸ್ ಓದ್ರಿಪ್ಪ? ಒಂದು 5-6ನೇ ಕ್ಲಾಸ್. ನೆಟ್ಟಕ್ಕೆ ಕಲೀಲಿ, ಬರೀ ದನ ಕಾಯಕ್ಕೆ ದನ ಕಾಯಕ್ಕೆ ಹೋದಾಗ ಒಂದು ಹಾಡಲ್ಲೇ ಒಂದು ಹವ್ಯಾಸ. ಸ್ವಂತ ನಮ್ಮವ್ರ ರಚನೆ, ಬೇರೆ ಯಾರವರು ಹಾಡ್ತಿದ್ರು. ಅದೇ ಹಾಡು. ನಾವು ಈ ಜನಪದ ಸಾಹಿತ್ಯದಲ್ಲೇ ಬೆಳೆದು ಬಂದ್ವಿ. ಬೆಳೆದು ಬರೋತಾಗತ್ಗೆನೆ ಭಜನೆ, ಗೀಗಿ ಪದ, ಲಾವಣಿ, ಜನಪದ ಗೀತೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಉಳ್ಕೊಂತ ಬಂದ್ವಿ. 10 ಬಾರಿ ನನಗೆ ರಾಜ್ಯ ಪ್ರಶಸ್ತಿ ಬಂತು. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲೆಲ್ಲ ಜನಪದ ಸಾಹಿತ್ಯದ ಬಗ್ಗೆ ಗೀಗಿ ಪದ ಇರ್ಬೋದು, ಲಾವಣಿ ಇರ್ಬೋದು, ಜನಪದ ಗೀತೆ ಇರ್ಬೋದು, ಇಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪತ್ರವನ್ನು ಪಡ್ಕೊಂತ ಬಂದೆ ನಾನು. ನನ್ನ ಸರ್ಕಾರ ಗುರ್ತು ಮಾಡಿ ರಾಜ್ಯ ಪ್ರಶಸ್ತಿ ಕೊಡ್ತು. ಭದ್ರಾವತಿ ತಾಲೂಕು ಗೋಣಿಬೀಡು ಮಠದಲ್ಲಿ ಸಹಿತ ನನ್ನ ಗುರುಗಳು ಸನ್ಮಾನ ಮಾಡಿದ್ರು. ಆನಂಪುರ ಮಠದಲ್ಲಿ ಸನ್ಮಾನ ಮಾಡಿದ್ರು. ಕಾನಹಳ್ಳಿ ಮಠದ ಸನ್ಮಾನ ಮಾಡಿದ್ರು. ಹೊನ್ನಾಳಿ ತಾಲೂಕು ಕ್ವಾಣಂತಿಲೆ ಅಂತ ಐತಿ, ಆ ಊರಾಗೂ ಸಹಿತ ನನಗೆ ಸನ್ಮಾನ ಮಾಡಿದ್ರು. ಸಿರಿಗೇರಿಯ ಸನ್ಮಾನ ಮಾಡಿದ್ರು. ಪಾಂಡುಮಟ್ಟೆ ಸನ್ಮಾನ ಮಾಡಿದ್ರು. ನೀನು ಮೊನ್ನೆ ನಮ್ಮ ತಿಪ್ಪೇಕೊಪ್ಪದ ಗುರುಗಳು ಮಾತಪ್ಪುರುಗಳು ಅವರು ಮೊನ್ನೆ ಅವ್ರ ಅಜ್ಜರ ಪುಣ್ಯತಿಥಿಗೆ ಕರೆದು ಸನ್ಮಾನ ಮಾಡಿದ್ರು. ಒಟ್ಟು ನಾವು ಗುರುಗಳ ಜೊತೆಗೆ ಬೆಳೆದವರು. ಹೆಚ್ಚಾಗಿ ಎಲ್ಲ ಒಳ್ಳೆ ಜನಪದ ಕಲೆಯನ್ನ ಬೆಳೆಸಿ ಉಳಿಸಿ ಬರಬೇಕು ಅಂತಾನೆ ನನಗೆ ಹೋದ ವರ್ಷ ಶಿವಮೊಗ್ಗ ಜಿಲ್ಲಾ ಜನಪದ ಸಮ್ಮೇಳನದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ದೊಡ್ಡ ಕೋಟಿಪುರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು. ಈಸೂರಾಗ ಸುಮಾರು 1000 ಜನ ಸೇರಿತ್ತು. ಇಷ್ಟು ಜನ ಅಲ್ಲ ಕಾರ್ಯಕ್ರಮಕ್ಕೆ. ಅದು ಜನಪದ ಸಾಹಿತ್ಯ ಎತ್ತಿನ ಬಂಡಿ ಮೇಲೆ ಮೆರವಣಿಗೆ ಮಾಡಿದ್ರು. ಇಲ್ಲಿ ಎತ್ತಿನ ಬಂಡಿಯ ಮೆರವಣಿಗೆ ಮಾಡಿದ್ರು, ಅಲ್ಲಿ ಸಹಿತ ಎತ್ತಿನ ಬಂಡಿಯಾಗೆ ಮೆರವಣಿಗೆ ಮಾಡಿದ್ರು. ಜನಪದ ಸಾಹಿತ್ಯ ಉಳಿಸಿ ಬೆಳೆಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಒಂದು 5-6 ಜನ ಸೇರ್ಕೊಂಡು ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಪುರಾಣವನ್ನು ಮಾಡ್ಕೊಂಡೇವಿ. ಹಾಡನ್ನು ನಾನು, ಸುರ್ಗಳ್ಳಿ ಮಲ್ಲೇಶಯ್ಯನವರು ವಡ್ಸರು, ಪೆಟ್ಗಿ ಬಾರ್ಸರ್ ನಿಂಬೆಗುಂದಿ ಶಿವಪ್ಪೇಶು, ತಬಲದವರು ಕಪ್ಪನಹಳ್ಳಿ ಶರಣಮುಕ್ಕಯ್ಯ, ಕ್ಯಾಶಿಯೋ ಸಾಲೂರು ಶರಣಪ್ಪ ಅಂತ ಒಂದು ಹೋಮಿನಿ ಮಾಡ್ಕೊಂಡೇವಿ. ವರ್ಷದಾಗ ಒಂದು 50 ಶನಿ ಪುರಾಣಗಳು ಮಾಡ್ತೇವೆ ನಾವು. ಪುರಾಣ ಮಾಡ್ಕೊಂತ ಶನೇಶ್ವರನ ಸೇವೆಯಿಂದನೇ ನಾವು ಬದುಕಿದೇವಿ ಅಂದ್ರೆ ತಪ್ಪಾಗಲಾರ್ದು. ನನಗೆ 25 ವರ್ಷ ಆಗೈತಿ. ಶುಗರ್ ಬಂದು, BP ಐತಿ, ಶುಗರ್ ಐತಿ, ಅಸ್ತಮಾ ಐತಿ, ಮೂಲವಾದಿ ಐತಿ. ನನಗೆ ಶನೇಶ್ವರನ ಆಶೀರ್ವಾದ, ಇಂತಪ್ಪ ಗುರುಗಳ ಆಶೀರ್ವಾದ. ಗುರು ಪಾದ ಇಟ್ಟರೆ ಪಾವನ ಅಂತೆ. ಗುರು ಕಂಡ್ರೆ ಗುಡ್ಡ ಅಂತೆ. ನಾವು ಗುರುಗಳನ್ನ ಕಂಡ್ರೆ ಗುಡ್ಡ ಅಂತೆ. ಇವತ್ತೇನಾರ ನಾವು ಬದುಕೇವಿ ಅಂದ್ರೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಎಂಬ 5 ಕೆಟ್ಟ ಗುಣಗಳನ್ನು ಚಲಿಸುವ ಶಕ್ತಿ ಯಾರಿಗೆ ಐತಿ ಅಂದ್ರೆ ಇಂತಪ್ಪ ಗುರುಗಳಿಗೆ ಐತಿ. ಇಂತಪ್ಪ ಗುರುಗಳಿಗೆ ಇರೋದ್ರಿಂದನೇ ನಾವು ಗುರುಗಳು ಪಾದಕ್ಕೆ ಬೀಳ್ತೇವೆ. ಇಲ್ಲದ್ರೆ ಯಾವ ಕಾರಣಕ್ಕೂ ಗುರುಗಳಿಗೆ ಖಾಲಿ ಬೀಳ್ತಿದ್ರು ನಾವು. ಬರೇ ಸ್ವಂಟ ನೋವು ಮಾಡ್ಕೊಂಡು ಆ ಗುರುಗಳ ಪಾದಕ್ಕೆ ಯಾಕೆ ಬೀಳ್ಬೇಕು ಅಂತ ನಮ್ಮಲ್ಲಿರುವ 5 ಕೆಟ್ಟ ಗುಣಗಳನ್ನು ಸುಟ್ಟಾಕುವಂತ ಶಕ್ತಿ ಏನಾರ ಐತಿ ಅಂದ್ರೆ ನಮ್ಮ ಮಟ್ಟಿಕೊಟ್ಟಿ ಮಲ್ಲಿಕಾರ್ಜುನ ಪರಮ ಪೂಜ್ಯರ ಹತ್ರ ಐತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಗುರುಗಳ ಆಶೀರ್ವಾದ ಬಹಳ 25-30 ವರ್ಷದ್ದು. ಆನಂದಪುರದ ಹತ್ರನು ಅಲ್ಲೊಂದು ಮಠ ಕಟ್ಟಿದೆ ವಜ್ಜಾರದ. ಇಲ್ಲಿ ಮಟ್ಟಿಕೊಟ್ಟೆಗೂ ಬಹಳ ಹಿಂಸೆ ಕೊಟ್ಟರು ಮಠ ಅಂತ. ಆ ಊರಾಗ JCP ತಗೊಂಡ್ ಮಣ್ಣು ಹೇಗೆ ಬಿಡ್ಸಕ್ಕೆಲ್ಲ ಬಹಳ ಪ್ರಯತ್ನ ಮಾಡಿದ್ರು. ನಾವೆಲ್ಲ ಸುತ್ತೂರು ಮಣ್ಣು ಬಗಿದಂಗೆ ತೆಂಗಿನ ಗಿಡಗಳು ಹಚ್ಚಿದ್ವಿ, ಬೋರ್ ಹೊಡ್ತಿದ್ವಿ. ಇವತ್ತು ಅಲ್ಲಿ ಗಂಧದ ಗಿಡ, ಬೇವಿನ ಗಿಡ ನೋಡ್ಬಿಟ್ರೆ ಪ್ಲಾಂಟೇಶನ್, ನೀಲಗಿರಿ ಪ್ಲಾಂಟೇಶನ್ ಆ ಸಿಸ್ಟಮ್ ಮಾಡಕ್ ಸಾಧ್ಯ ಇಲ್ಲ ಅಂತ ಪೂಜ್ಯರು ಅಲ್ಲಿ ನೆಲೆಸಿದ್ದಾರೆ. ಆ ಗುಡ್ಡದ ಮ್ಯಾಗ ಹತ್ತಿ ಮದಗದ ಕೆರೆಯನ್ನು ತುಂಬಿದ ನೋಡ್ಬಿಟ್ರೆ ಅದು ನೋಡಕ್ಕೆ ಒಂದು ಕಣ್ಣಿನ ಇತಿಹಾಸ. ಅಂತ ಪೂಜ್ಯರು ನಾವ್ ಕರೆದ್ರೂ ಬರಲ್ಲ ಅವರು. ಅವರೇ ನಾ ಬರ್ತಲ್ಲೇ ನಿಮ್ ಮನೆಗೆ, ನಿನ್ಗೆ ಆರಾಮಿಲ್ಲ ಅಂತ ಇವತ್ತೇನಾರ ಗುರುಗಳು ಭಕ್ತಿಗೆ ಆರಾಮಿಲ್ಲ ಅಂತ ಬರೋ ಗುರುಗಳು ಅಂದ್ರೆ ಇಂಥ ಇವತ್ತು ಗುರುಗಳು ಕರೆದು ಭಿನ್ನ ಹಾಕಿದ್ರೆ ಬರಲ್ಲ. ನಿಮ್ದು ಶ್ರಮ ಇದ್ದಿದ್ದಕ್ಕೆ ಆ ಒಂದು ಬೆಟ್ಟದಲ್ಲಿ ನಿಮ್ಮ ಶ್ರಮ ಇದ್ದಿದ್ದಕ್ಕೆ ಇವತ್ತ ಅಜ್ಜಾರ ಇವತ್ತು ಮೇಲೆ ಹೇಳ್ತಾ ಇದ್ದಾರೆ. ಕಾರ್ ಒಳಗ ಅನ್ಸಕ ಕಲ್ಲು ಹಾಕಿದಲ್ಲ, ಬೆಳಗ್ಗೆ ಬಂತು ಕಲ್ಲಪ್ಪ ಪಾರ್ಲೆ ಅಂತ ಮಾಲ್ದ ಹೋಗೋಣ ಅಂತಂದೆ. ಕಲ್ಲು ಹಾಕ್ಯಂದ್ವಿ, ಸಂಪ್ ಮಾಡಿದ್ದೆ. ಒಂದು ರೌಂಡ್ ಹಂಗೆ ಸುಮ್ ಕಾರ್ ತಗೊಂಡ್ ಬಂದಿದ್ಲ ಮ್ಯಾಕ ಅಜಾರ್ ಬಿಟ್ಟು ಬಂದಡಿ. ಇಲ್ಲಲ್ಲೇ ನಾ ಈ ಸೂರ್ಯ ಕೊಡ್ರ ಮನೆ ಬಾ ನೋಡಿಯಪ್ಪ ಅಂದೆ. ನೆನಪು ಬಂತ ತಲೆಯಾಗ ಗೌಡ್ರ ಮನೆ ಯಾರು ಕರೆದ್ರು ಬರಲ್ಲ ಅಣ್ಣ ಅವರು. ಬಹಳ ಪುಣ್ಯ ಬೇಕು. ಭಾಳ ಕಷ್ಟಪಟ್ಟಾರಪ್ಪ. ಕಷ್ಟ ಮೊನ್ನೆ ಒಬ್ಬನು ಹೊಡೆದ್ವಿ ಮಠದಾಗ. ಹೌದಲ್ಪ, ಹೆಂಗ್ ಹೊಡೆದ್ ಬಿದ್ದು ಅಂದಿ. ಅವನೇ ನಮ್ಮ ಹುಡುಗನ. ಅವ್ನು ಹೆಂಗ್ ಗೊತ್ತನ, ಒಂಥರ ಕುಡಿದು ಬಂದು ಕೆಟ್ಟ ಕೊಡಕ ಮಾತಾಡೋದು. ಇದು ಅಡ್ಡಾಡ್ದು ಸಹಿಸ್ತಿಲ್ಲ. ಭೋಜ
ಕಾಲಗಳಾಗತ್ತಿಲ್ಲ. ನಾವು ಹೇಳಿದ್ವಿ ಅವನಿಗೆ, ನಿನ್ನ ಕರ್ಮ ಅವನು ತೋರಿಸಿದನು ರೇವಣಿಸಿದ್ದ, ನಾವಂತೂ ಅಲ್ಲ, ನಾವು ಪಾಪಿಗಳು ಹಿಂಗೆ ಹೇಳಿದೆ ಅವನಿಗೆ. ಹೆಣ್ಣದು ಮದುವೆಗೆ ಹಾಕಿ ನೋಡ್ಕೊಂಡು ಹೋಗ್ತಾನೆ. ಈಗ ಅಲ್ಲಿ ಚೌಡೇಶ್ವರ ದೇವಸ್ಥಾನ ಇತ್ತು, ಕೋಳಿ ಬರ್ತಾವೆ, ಅವು ನಮ್ಮ ಮಂದಿಗೆ ಹಾಳಾಗೋದ್ಕಿಂತ ನರಿ ನಾಯಿಗೆ ಹಾಳಾಗೋದ್ಕಿಂತ ತಿನ್ನಾಕರೆ ಕೊಡ್ತೀವಿ. ಅದನ್ನ ಸೇವೆ ಮಾಡ್ಕೊಂಡು ಹೋಗಂದ್ರೆ ಅವನ ಹತ್ರ ಕೆಟ್ಟ ಗುಣ ಆಯ್ತು. ಅವನು ಇವತ್ತು ಅದ್ರ ಗುಡ್ಡದಿಂದ ಇಳಿಸಿದಕ್ಕೆ ನಮ್ಮ ರೇವಣಿಸಿದ್ದ ಇವತ್ತು ಮರ್ಯಾದೆ ಏನಂತೀರಿ ಅಂದ್ರೆ ದಾರಿ ಮಟ್ಟಿ ಕೊಟ್ಟು ಮುಕ್ಕಿನ ಕೊಟ್ಟಿದ್ದು. ಯಾಕಂದ್ರೆ ಅಲ್ಲಿ ರೇವಣಿಸಿದ್ದು ತಪೋಭೂಮಿ ಯಾಕಂತಾರೆ ಅಂದ್ರೆ ಅಲ್ಲಿ ದೇವಸ್ಥಕ್ಕೆ ಎಲ್ಲಿಂದ ಬಂದ್ರೆ ಅದು ಕಾವಾತು ಹೊತ್ತು ಅದು ಹನ್ಯಾಕ ಆಗ್ಲಿಲ್ಲ. ಅದು ಕಾವಾಗಿ ಕವಾಸ್ಪುರ ಆಯ್ತು, ಕಿಡಿಯಾರು ಕಿಡ್ದಳೆ ಆಯ್ತು. ಅಂತ ಒಂದು ಮೀನನ ಒಂದು ಮುದುಕಿ ಹಿಡ್ಕೊಂಡು ಹೊಂಟಾಗ ಅವು ಎರಡು ದುಂಡುಗಳು ನೋಡಿ ಬಾಯಿ ಚಾಚಿದ್ವು, ಹಣಿಲಿ ಅಂದ. ಹಣದಿಂದಾಗ ಅವು ಎರಡು ತಲವಾರು ತೊಗೊಂಡು ಚೌಡೇಶ್ವರಿ ಸ್ಥಾನಕ್ಕೆ ಬಂದು ಬೆಲ್ಚಿಮರಡಿಗೆ ಬಂದು ಅಲ್ಲಿ ಬಸವಣ್ಣನ ಮುಂದೆ ಇಟ್ಕೊಂಡು ತಪೋಭೂಮಿಯಲ್ಲಿ ತಪಸ್ಸು ಮಾಡಿ ಸೂರಿಗೆ ಹಳ್ಳಕ್ಕೆ ಹೋದ. ಅಲ್ಲಿ ಹಳ್ಳಕ್ಕೆ ಹೋದಾಗ ಅಲ್ಲಿ ಒಬ್ಬರ ಮನ್ಯಾಗ ಇಂಥ ಒಂದು ರೈತರ ಮನ್ಯಾಗ ಒಬ್ಬರಿಗೆ ಹೆಂಗಸ್ರ ಮನೆಗೆ ಹೋಗಿ ಭಿಕ್ಷಾಂತಿ ಅಂದ. ಆಕಿನ ಕಟ್ಟಿ ಹಾಕಿಬಿಟ್ಟಿರ್ತಾರೆ. ಅವಾಗ ಆಕೆ ಏನಂತಾಳೆ, ನೀನು ಭಿಕ್ಷಾ ಕೊಡ್ತೀರಪ್ಪ, ನನಗೆ ಬಟ್ಟೆ ಹಗ್ಗ ಬಿಚ್ಚಿ ಬಿಡು ಅಂತ. ಅವಾಗ ಅವನು ಏಕಭಾವದಲ್ಲಿ ಬಂದು ಹಗ್ಗ ಬಿಚ್ಚಿದ. ಬಿಚ್ಚಿ ಮರದಲ್ಲಿ ಅಡಿಕೆ, ಎಲೆ, ಉತ್ತತ್ತಿ, ಕೊಬ್ಬರಿ, ಅಕ್ಕಿ ಇವೆಲ್ಲ ತಗೊಂಡು ಉಡ್ಡಲ್ ಜೊಳಗೆ ಹಾಕಿದ್ಲು. ಅವ ಆಕೆ ತಲೆ ಮೇಲೆ ಕೈ ಇಟ್ಟು ದೀರ್ಘ ಬಂಗಲಿ ಬವ ಅಂದ್ಬಿಟ್ಟ. ಆದ್ರೆ ಅವ್ರು ಹಿತ್ತಲದ ಬಾಗಿಲ್ದಾಗಿದ್ದ ಬಂದ್ಬಿಟ್ರು, ಬುಡ ಏ ಹಡ್ಸಿ ಮಗನ, ಏನು ಹೊಟ್ಟಿಗೋಸ್ಕರ ಸುಳ್ಳು ಹೇಳ್ತಿ ಇಲ್ಲಿ. ಆಕಿ ಗಂಡ ಸತ್ 3 ದಿನ ಆಗೈತಿ, ಹೆಣ ಕೊಡಾಕ ತಯಾರಿಲ್ಲ, ಅದನ್ನ ಹಿತ್ತಲ್ದಾಗ ಹಾಕಿ ತೊಗೊಂಡು ಚಿಡಿಗೆಲ್ ಕುಂದಿರ್ಸಿವಿ, ಆಕೆ ದೀರ್ಘ ಸುಮಂಗಲಿ ಭವ ಅಂತ ಹೆಣ್ಣಂಗಿ ಅಂತ. ಇಲ್ಪಾಗಿ ಗಂಡ ಅದಾನ ಸತ್ತಿಲ್ಲ ಅಂತ ಅವ ಅಂತಾನ ರೇವಣಿಸಿದ್ದ. ಅವಾಗ ಎಲ್ಲಿ ಅದಾನ ಬಾ ತೋರಿಸ್ತಿದ್ದ, ಸಿಡಿ ಚಟ್ಟದಲ್ಲಿ ಕುಂದಿರ್ಸಿರ್ತಾರ, ಆ ಚಟ್ಟ ತೆಗಿತಾನ, ಎದ್ದು ಬಂದ್ಬಿಡ್ತಾನ. ಅವ್ರು ಶಿವಶರಣರು ಆಗಿಬಿಡ್ತಾರೆ. ನಮ್ಮಿಂದ ನಿಮ್ಗೆ ಏನು ಆಗ್ಬೇಕಾಯ್ತು, ನಮ್ಗೊಂದು ಮುಕ್ತಿ ಕೊಟ್ರಿ ಅಂತ ಕೇಳ್ಕೊಂಡಾಗ, ನಿಮ್ಮಿಂದ ಒಂದು ಯಾವುದಾದ್ರೂ ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗಲಿ ಮೊದಲು ಹುಟ್ಟಿದ ಮಗು 12 ವರ್ಷದ ಮೇಲೆ ನಾ ಬರ್ತೀನಿ, ಆ ಮಗು ನನಗೆ ಕೊಡಿ ಅಂತಂದು ಹೇಳಿ ಹೋಗ್ಬಿಡ್ತಾನ. 12 ವರ್ಷಕ್ಕೊಬ್ಬ ರಾಜ ಸುರಿಗೆ ಹಳ್ಳಕ್ಕೆ ಬಾವಿ ಒಳಗಡೆ ತಲವಾರುಗಳದು ಅಂತಂದು ಒಬ್ಬ ರಾಜ ಪಂಡಿತನಿಂದ ತಿಳ್ಕೊಂಡು ಅಲ್ಲಿ ಬರ್ತಾನೆ. ಅವಾಗ ರಾಜ ಪಂಡಿತ ಹೇಳ್ತಾನೆ, 12 ವಯಸ್ಸಿನ ಮಕ್ಕಳು ಎಷ್ಟೇ ಇರಲಿ ತೊಂಬಂದು ಆ ಕೆರೆ ಒಳಗೆ ಹಾಕಿ ಆ ಬಾವಿ ಒಳಗಡೆ ರುಂಡ ಕಡ್ದು ರಕ್ತ ಚೆಲ್ಲಿದ್ರೆ ಆ ಕಡುಬುಗಳು ನಿಮ್ಗೆ ದೊರಕ್ತವಂತ. ಅವ್ರು ಎಲ್ಲ 12 ವರ್ಷದ ಮಕ್ಕಳು ತೊಗೊಂಬಂದು ಆ ಕೆರೆ ಒಳಗೆ ಹಾಕಿಬಿಡ್ತಾನೆ. ಹಾಕಿದಾಗ ಇನ್ನೇನು ಕಡಿಬೇಕಾ, ಅವಾಗ ರೇವಣಿಸಿದ್ದು ಬರ್ತಾನೆ. ಬಂದು ಯಾಕೆ ಇದು ಮಾಡಾಕತ್ತೀವಿ, ನಿನಗೇನು ಕಡ್ಗೆ ಬೇಕಾ ಕೊಡ್ತೀನಿ, ಮಕ್ಕಳನ್ನ ಯಾಕೆ ಕೊಲ್ಲಿ ಮಾಡ್ತೀವಿ, ಬೇಡ ಇನ್ನು ಕಡ್ಗೆ ಬೇಕಾ ಅಂದಾಗ ಅವಾಗ ಇವನೇನ ಅವ್ರು ಶಿವಶರಣಿ ಜೀವಕ್ಕೆ ದಾನ ಮಾಡಿರ್ತಾರಲ್ಲ, ಅವ್ರು ಹುಟ್ಟಿದ ಮಗು ಹೆಣ್ಣಾಗಿರ್ತೈತಿ, ಅದಕ್ಕೆ ಸಿದ್ದಮ್ಮ ಅಂತ ಹೆಸರಿಟ್ಟಿರ್ತಾರೆ. ಅವಾಗ ಆಕಿ ಮಗಳು 12 ವರ್ಷದ ಮಕ್ಕಳ ಜೊತೆಲೆ ಐತಿ. ಅವಾಗ ಸಿದ್ದಮ್ಮ ಅಂತ ಕೂಗ್ತಾನಕ್ಕೆ ಹಾರು ಬಂದಾಗ ರೇವಣಸಿದ್ಧರ ಮುಂದೆ ಬಂದು ನಿಂತ. ಏನಪ್ಪ ಅಂದಾಗ ಅವಾಗ ರೇವಣಸಿದ್ಧರು ಹೇಳ್ತಾರೆ, ನೋಡುವ ರಾಜನಿಗೆ ಬೆತ್ತಳನ್ನ ಕಟ್ಕೋಬೇಕಂತ ಅವ್ನು ತೆಗೆದುಕೊಂಡು ಬಾವಿಯಾಗ ಅದು ನೋಡು. ಆಕೆ ಬಾವಿ ಹಾರಿಬಿಟ್ಲು. ಹಾರಿ ಅವು 2 ಕಡೆಗೆ ಎತ್ತಿದಾಗ ಅವ್ನು ಕಣ್ಣ ಹೋಗ್ಬಿಟ್ಟು, ಕಣ್ಣು ಹೋದಾಗ ಅವಾಗ ಏನಂತಾನೆ, ಹಿಂಗೆ ಕಣ್ಣು ಹೋಗ್ಬಿಟ್ಟು ನಾನು ಅಂದ್ರೆ ನನ್ನ ಕ್ಷಮಿಸು ಅಂತ ರೇವಣಿಸಿದ್ದ. ಕ್ಷಮಿಸು ಅಂದಾಗ ಅವಾಗ ಅವ್ನು ಕ್ಷಮೆ ಕೊಟ್ಟು ಆ ಖಡ್ಗನ ಅಲ್ಲೇ ಬಿಟ್ಟು ನೀನು ಅಲ್ಲೇ ಇರುವ ಅಂತ ಹೇಳಿ ಮುಕ್ತಿ ಕೊಟ್ಟಂತ ರೇವಣಿಸಿದ್ರು. ಶಂಕರಾಚಾರ್ಯರು ಅಲ್ಲಿ ಯಾಕೆ ಬಂದ್ರು ಅಂದರೆ, ಶಂಕರಾಚಾರ್ಯರು ಆ ಕೆರೆ ರಾಜ ಕಟ್ಟಿದ ಕೆರೆ, ಆ ಮಲ್ಲನಗೌಡ ಅಭಿವೃದ್ಧಿ ಮಾಡಿದ ಕೆರೆ, ಆಮೇಲೆ ಮದಗ ಮಾಸ್ಟರ್ ಕೆಂಚ ಮಾಕಿ ದೊಡ್ಡ ರಾಕ್ಷಸಿ, ಆಕೆ ಗಂಡ ಬಸವನ ರಾಕ್ಷಸ. ಅವರು ಅಲ್ಲಿ ಜೀವನ ಮಾಡಿ ಅವರು ಒಂದು ರೇವಣಿಸಿದ್ರು. ಆ ಕೆರೆ ಒಳಗಡೆ ದನ ಕರುಗಳು ಮನುಷ್ಯರು ಬಂದರು ತಿನ್ನಕ್ಕೆ ಹಾಕ್ಬಿಟ್ಟಿದ್ವು. ಆ ಕೆರೆ ಒಳಗಡೆ ನೀರು ಇದ್ದಿದ್ದು ಮಲಿನ ಮಾಡಕತ್ತಿದ್ವು. ಅದಕ್ಕೆ ಶಂಕರಾಚಾರ್ಯರು ಅಲ್ಲಿ ಬಂದು ಅವ್ರಿಗೆ ಗುಡ್ಡದ ಮೇಲೆ ಆ ಕಡೆ ಒಂದು ಗುಡ್ಡ ಈ ಕಡೆ ಒಂದು ಗುಡ್ಡದಾಗ ಕಲ್ಲು ಅದು ನೋಡು ಹಂಗೆ 2 ಬಂಡ್ಗಳು ಮಾಡಿ ಇಟ್ಬಿಟ್ಟ. ನಮಗೇನಾದರೂ ಪರಿಹಾರ ಕೊಡೋ ಅಂದರು. ಆವಾಗ ಈ ಬಾವಿಗೆ ಪರಿಹಾರ ಬೇಕಂದ್ರೆ ನಿನಗೆ ಜೀವದಾನ ಕೊಡ್ತೀನಿ, ಈ ಕೆರೆಗೆ ನೀವು ಆವತಿ ಆಗ್ಬೇಕಂತ ಮಾತು ಕೊಡ್ತಾಳೆ. ಆ ಮಾತು ನಂಗೆ ನಡ್ಕೊತಾಳೆ. ಕೊನೆಗೆ ಕೆರೆಗೆ ಹಾರ ಹಾಕ್ತಾಳೆ. ಅಕ್ಕಿಯಿಂದನೇ ಇತಿಹಾಸ ಆಯ್ತು. ಆ ಅಕ್ಕಿಗಳು ಗಂಡಗ ಬುತ್ತಿ ಕಟ್ಟಿರ್ತಾಳೆ. ನನ್ನ ಗಂಡ 6 ತಿಂಗಳು ಹೋಗಿ ವ್ಯಾಪಾರ ಮಾಡ್ಕೊಂಡು ಚುಚ್ಕೊಂಡು ಗಾಮ ಈಸೂರು ಚೊರಡಿ ಹಿಂಗೆಲ್ಲ ವ್ಯಾಪಾರಕ್ಕೆ ಹೋಗ್ತಿರ್ತಾರೆ. ಅವಾಗೆಲ್ಲ ಚೊರಡಿದ ಸರ್ಕಾರ ಇತ್ತು.
ಅವಾಗ ಹೋದಾಗ 6 ತಿಂಗಳ ನಂತರ ಆ ಕೆರೆಗೆ ಬರ್ತಾನೆ. ಆ ಕೆರೆ ತುಂಬಿ ತುಳುಕ್ತಿರ್ತೈತಿ. ಅವಾಗ ಮೀನು ಹಂಗೆ ತಿಂತಾವು, ವಿಷಾಡ್ತಿರ್ತಾವು. ವಿಷಾಡೋದು ನೋಡಿ ಅವನು ಬುತ್ತಿ ಕಟ್ಟಿರ್ತಾವಲ್ಲ ಹೆಂಡತಿ, ಆ ಬುತ್ತಿ ಕಟ್ಟನ ಅವಾಗ ಬಿಸ್ತಾನವ. ಬಿತ್ತು ಹಂಗ ಬಿಸಿ ಇರ್ತೈತಿ. ಆ ಬಿಸಿ ಇದ್ದಿದ್ದು ಅನ್ನನ ಹಿಂಗೆ ಚೆಲ್ಲಿ ಬಿಡ್ತಾನ. ಅವಾಗ ಮಧುಮಾಸ ಕೆಂಚೊಬ್ಬ ಓಡ್ ಬಂದಕಿನ ಸೆರಗಿ ಹಾಚಿಬಿಡ್ತಾಳೆ. ಸೆರಗಿ ಹಾಕಿ ಎಲ್ಲ ಅಕ್ಕಿ ಕಾಳನ್ನ ಯಾವುದಕ್ಕೂ ಆಹಾರ ಆಗದಂಗೆ ತನ್ನ ಉದ್ದದಾಗ ಇಟ್ಕೊಂಡು ಮರಿ ಕೆಂಚೊಮ್ಮನ್ನ ಬಸವರಾಜನ ಕೊಟ್ಟು ಮದುವೆ ಮಾಡಿ ಇಲ್ಲಿ ಬಂದ್ರೆ ಅನ್ನಕ್ಕೂ ಬಡ್ತಾನಿಲ್ಲ, ಹಣಕ್ಕೂ ಬಡ್ತಾನಿಲ್ಲ. ಯಾಕೆ ವೆಂಕಟೇಶ್ವರ ಅಲ್ಲಿ ಸ್ಥಾಪನೆ ಆಗಿದ್ದಾನೆ ತಿರುಪತಿ ತಿಮ್ಮಪ್ಪದನಲ್ಲೇ. ಅದು ಕರ್ನಾಟಕದೊಳಗೆ 5 ಕೆರೆ ಒಳಗಡೆ ಇತಿಹಾಸದ ಕೆರೆ ಯಾವುದಂದ್ರೆ ಮದಗಾ ಕೆರೆನು. ಈ ಮದಗಾ ಕೆರೆ ಇದ್ರ ಆಳತೆ ಗೊತ್ತಿಲ್ಲ. ಅಂದ್ರೆ ಇವತ್ತು ಈ ಅಂಜನಾಪುರ ಡ್ಯಾಮ್ ಆಗಿದ್ರಿಂದ ಈ ಶಿಕಾರಿಪುರ ತಾಲೂಕು ವಿಶಾಲವಾಗೈತಿ. ಆ ಅಂಜನಾಪುರ ಡ್ಯಾಮ್ ಇಲ್ಲ ಅಂದ್ರೆ ಈ ಶಿಕಾರಿಪುರ ತಾಲೂಕಿನಾಗ ಎಷ್ಟೋ ಹಳ್ಳಿಗಳು ಕೆರೆ ಒಳಗೆ ಮುಚ್ಚುತ್ತಿದ್ವು. ಇದು ನಿನಗೆ ಇತಿಹಾಸ ಗೊತ್ತೈತಿ ಮಾ. ಆಮೇಲೆ ಅಲ್ಲಿ ಇನ್ನೂ ಒಂದು